ಅಭಾಯ ತಸ್ಮೈ ಶ್ರೀ ಗುರವೇ ನಮಃ. ಋಷ್ಯಶೃಂಗ ಪಬ್ಲಿಕ್ ಸ್ಕೂಲಿನ ಈ ಒಂದು ವಾರ್ಷಿಕೋತ್ಸವ ನೀವೆಲ್ಲ ಅತ್ಯಂತ ಆತುರದಿಂದ ನೋಡ್ತಾ ಇದ್ದೀರಿ. ಅದರ ಎಡೆಯಲ್ಲಿ ನಾವು ನಿಮ್ಮ ಆನಂದಕ್ಕೆ ಬ್ರೇಕ್ ಹಾಕೋದು ಸರಿಯಲ್ಲ. ಆದ್ದರಿಂದ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ನಾವು ಸಹ ಶಾಲೆಯನ್ನು ನಡೆಸಿಕೊಂಡು ಬರ್ತಾ ಇರುವವರು. ಅದು ಮಂಗಳೂರಿನ ಕಾರ್ಕಳದಲ್ಲಿ. ನಾವು ಕೂಡ ಇಂಥ ವೈವಿಧ್ಯಮಯ ಭಾರತೀಯ ಸಂಸ್ಕೃತಿ ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಸ್ಕೂಲ್ ಡೇ ಅಂದ್ರೆ ನಮ್ಮ ಊರಿನ ಜನರಿಗೆ ಒಂದು ಹಬ್ಬ. ಸುಮಾರು 3,000 ರಿಂದ 5,000 ಜನ ನಮ್ಮ ಸ್ಕೂಲ್ ಡೇಗೆ ಸೇರ್ತಾರೆ. ಯಾಕಂದ್ರೆ ನಾವೊಂದು ರೀತಿಯ ಹಬ್ಬದಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇದು ಹೆತ್ತವರಿಗೆ ಒಂದು ತನ್ನ ಮಕ್ಕಳು ಯಾವ ರೀತಿ ಇದ್ದಾರೆ, ಅವರ ಪಾಠ್ಯೇತರ ಚಟುವಟಿಕೆ ಹೇಗೆ ಇದೆ ಎಂಬುದನ್ನು ನೋಡ್ಲಿಕ್ಕೆ ಇದೊಂದು ಅವಕಾಶ. ಈ ಸಂದರ್ಭದಲ್ಲಿ ನಾನು ನಿಮಗೆ 2 ಮಾತು ಹೇಳೋದೇನೆಂದ್ರೆ, ಮಕ್ಕಳು ಮಾರ್ಕು ತೆಗೆಯ ಯಂತ್ರಗಳಾಗಿ ಹೋಗಿದ್ದೇವೆ. ಕೇವಲ ನಮ್ಮ ಮಕ್ಕಳು ಎಷ್ಟು ಮಾರ್ಕ್ ತೆಗೆಯುತ್ತಾರೆ ಎಂಬುದೇ ಹೆತ್ತವರ ಇದು. ಅಂತೂ ನಮ್ಮ ಮಂಗಳೂರು ಕಡೆ 1 ಮಾರ್ಕು ಅರ್ಧ ಮಾರ್ಕ್ಗೆ ಪೇಪರ್ ಹಿಡ್ಕೊಂಡು ಬರ್ತಾರೆ. ನನ್ನ ಮಗುವಿಗೆ ಅರ್ಧ ಮಾರ್ಕ್ ಕಡಿಮೆ ಆಗಿದೆ ಅಂತ. ಅಂದ್ರೆ ಟೋಟಲಿ ಹೇಳುವುದಾದ್ರೆ ಮಾರ್ಕ್ ಪಡೆಯುವ ಒಂದು ಯಂತ್ರಗಳನ್ನಾಗಿ ಮಾಡ್ತಾರೆ ಮಕ್ಕಳನ್ನು. ಇದು ಸರಿಯಲ್ಲ. ಮಕ್ಕಳು ಪಾಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ಅದರಿಂದ ಅವರ ಆರೋಗ್ಯ, ಶಾರೀರಿಕ, ಮಾನಸಿಕ ಎಲ್ಲ ಬೆಳವಣಿಗೆ ಆಗ್ತದೆ. ಮಕ್ಕಳು ಆರೋಗ್ಯವಾಗಿದ್ದರೆ ಮಾತ್ರ ಒಂದು ಮುಂದಿನ ಅವರ ಜೀವಿತ ಉನ್ನತ ಆಗ್ಬೋದು. ಇನ್ನೊಂದು ವಿಚಾರ, ಮಕ್ಕಳು ಹೆಚ್ಚಿನವರು ಶ್ರದ್ಧೆಯಿಂದ ಕೇಳಿ, ರಜೆ ಅಂದ್ರೆ 11 ಗಂಟೆವರೆಗೆ ಮಲಗಿಸ್ತೀರಿ. ಇದು ನೀವು ಮಕ್ಕಳಿಗೆ ಕೊಡುವಂತ ದೊಡ್ಡ ಇದು ಯಾವುದಂದ್ರೆ, ಅದನ್ನು ಯಾವ ರೀತಿ ಹೇಳ್ಬೇಕಂದ್ರೆ, ಮಕ್ಕಳ ಭವಿಷ್ಯತ್ತಿಗೆ ನೀವು ಕೊಡುವ ಒಂದು ಅಡ್ಡಗಾಲು. ಖಂಡಿತ ರಜೆ ಅಂತ ಹೇಳಿದ್ರೆ ಮಕ್ಕಳನ್ನು ನೀವು ಮಲಗಲಿಕ್ಕೆ ಹೆಚ್ಚು ಬಿಡಬಾರದು. ಬೆಳಗಿನ ಜಾವ ಎದ್ದು ತನ್ನ ಪ್ರಾಥಮಿಕ ಇದನ್ನೆಲ್ಲ ಸೇರಿಸಿ ದೇವರಿಗೆ ಒಂದು ಪ್ರಾರ್ಥನೆ ಮಾಡಿ ಪ್ರತಿನಿತ್ಯ ಓದುವ ಹವ್ಯಾಸವನ್ನು ನೀವು ಮಕ್ಕಳ ಹತ್ರ ಬೆಳೆಸಿಕೊಳ್ಬೇಕು. ಇದು ನಾವು ಹೆಚ್ಚಿನ ಕಡೆ ನೋಡುವಾಗ ಆದಿತ್ಯವಾರ ರಜೆ ದಿವಸಗಳಲ್ಲಿ ಹೋದರೆ 11 ಗಂಟೆ ಆದರೂ ಮಕ್ಕಳು ಹೇಳುವುದಿಲ್ಲ. ಇದು ಮಕ್ಕಳ ಬೆಳವಣಿಗೆಗೆ ದೊಡ್ಡ ಕುಂಠಿತ. ಆದ್ದರಿಂದ ದಯವಿಟ್ಟು ನೀವು ಮಕ್ಕಳನ್ನು ಮುಂದೆ ಯೋಗ್ಯ ವಿದ್ಯಾರ್ಥಿಯನ್ನಾಗಿ ಮಾಡಬೇಕಂತಾದ್ರೆ ಆ ದುಷ್ಟ ಚಟುವಟಿಕೆಯಿಂದ ನೀವು ದೂರ ಇರಿಸಬೇಕು. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸಬೇಕು. ನೋಡಿ, ನಮ್ಮ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು LKG ಇಂದ ಹಿಡಿದು PUC ವರೆಗಿನ ಎಲ್ಲಾ ಮಕ್ಕಳಿಗೆ ನಾನು ಪ್ರಥಮವಾಗಿ ಕಲಿಸುವುದು, ಬೆಳಿಗ್ಗೆ ಶಾಲೆಗೆ ಬರುವಾಗ ಅಪ್ಪ ಅಮ್ಮನಿಗೆ ಪಾದ ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿ ಬರುವ ಇದನ್ನು ಶಿಸ್ತನ್ನು ನಾನು ಕಲಿಸಿಕೊಟ್ಟಿದ್ದೇವೆ. ಅದೇ ರೀತಿ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಿದರೆ ನಾಳೆ ನೀವು ವೃದ್ಧಾಶ್ರಮ, ಅನಾಥಾಶ್ರಮಕ್ಕೆ ಹೋಗುವುದು ತಪ್ಪುತ್ತದೆ. ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳುತ್ತಾ, ಈಗಿನ ಕಾಲಘಟ್ಟಕ್ಕೆ ಇನ್ನೊಂದು ಕಾಲ ಇತ್ತು, ಶಾಲೆಯ ಅಧ್ಯಾಪಕರು ಯಾರು, ಆಮೇಲೆ ಶಾಲೆ ಹೇಗಿದೆ, ಅದು ಕಲಿಸುವುದು ಹೇಗಿದ್ದಾರೆ,
ಮುಂದೆ ಶಾಲೆ ಹೇಗಿದೆ ಅಂತ. ಈಗ ಹಾಗೆಲ್ಲ. ಶಾಲೆ ಹೇಗಿದೆ, ಮೊದಲು ಶಾಲೆಯ ವಾರ್ಷಿಕೋತ್ಸವ, ಪಾಠ್ಯೇತರ ಚಟುವಟಿಕೆ ಹೇಗಿದೆ ಅಂತ ಎರಡನೇದ್ದು. ಮೂರನೇದ್ದು ಟೀಚರ್, ನಾಲ್ಕನೇದ್ದು ಕಳಿಸುವುದು. ತದ್ವಿರುದ್ಧ ಆಗಿ ಹೋಗಿದೆ. ಆದ್ದರಿಂದ ನಮ್ಮ ಶಿವಣ್ಣ ಅವರು ಶಾಲೆಯನ್ನು ಒಳ್ಳೆಯ ವ್ಯವಸ್ಥಿತವಾಗಿ ನಡೆಸುತ್ತಿದ್ದಾರೆ. ಅದರಲ್ಲೂ ಶಾಲೆಗೆ ಋಷಿ ಶೃಂಗರವರ ಹೆಸರನ್ನು ಇಟ್ಟಿದ್ದಾರೆ. ಪುರಾಣದಲ್ಲಿ ಶೃಂಗ ಋಷಿಯ ಕತೆ ಅದನ್ನು ಹೇಳಲಿಕ್ಕೆ ಹೋದರೆ ಸಮಯ ಆಗ್ತದೆ. ಆದರೂ ಲೋಕದ ಒಳಿತಿಗಾಗಿ ತನ್ನ ಜೀವಿತವನ್ನೇ ಅರ್ಪಣೆಗೈದಂತ ಋಷಿ ಶೃಂಗರವರ ಹೆಸರನ್ನು ಇಟ್ಟಿದ್ದಾರೆ. ಆದ್ದರಿಂದ ಇದು ಭಾರತೀಯ ಸಂಸ್ಕೃತಿಯನ್ನು ಬೆಳೆಸುವಂತ ಒಂದು ವಿದ್ಯಾ ದೇಗುಲ ಆಗಲಿ. ಇಲ್ಲಿ ಕಲಿತ ಎಲ್ಲಾ ವಿದ್ಯಾರ್ಥಿಗಳು ಉನ್ನತ ಮಟ್ಟವನ್ನು ಹತ್ತಲಿ. ನಿಮಗೆಲ್ಲರಿಗೂ ಉನ್ನತಿಯ ಯಶಸ್ಸಿನ ಹಾರೈಕೆಯನ್ನು ಮಾಡುತ್ತಾ ಈ ಸಮಾರಂಭಕ್ಕೆ ಬಂದಿರುವ MLA ಅವರಿಗೂ ಈ ನಾಡಿನ ಎಲ್ಲರಿಗೂ ಒಳಿತಿನ ಹಾರೈಕೆಯನ್ನು ಮಾಡುತ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಶುಭ ಹಾರೈಕೆಯನ್ನು ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ.